ನೀವು ಬೇರೆ ಸಿನಿಮಾದಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಸಿನಿಮಾ ಇರುವಾಗ ಮಾತ್ರ ಸೆಟ್ಟಲ್ಲಿ ನಮ್ಮ ಜೊತೆ ಊಟ ಮಾಡಿ. ವಿಶಿಷ್ಟವಾದ ರೋಲ್ ಅಲ್ಲ ಅದು, ವಿಶಿಷ್ಟವಾದ ವ್ಯಕ್ತಿಗಿರುವ ರೋಲ್ ಅದು. ಅಶ್ವಥ್ ನಮ್ಮ ಸಿನಿಮಾದಲ್ಲಿ ಇದ್ರೆ ಸಾಕು ನನಗೆ, ಅದೇ ಒಂದು ಆಸ್ತಿ. ತುಂಬ ವಯಸ್ಸಿನ ಅಂತರ ಇಲ್ಲ ಇಬ್ರು ನಡುವೆ, ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರಿಬ್ರು ಕೂಡ. ಅಶ್ವಥ್ ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮೃತ್ಯು ಪಂಜರದಲ್ಲಿ ಗೋಯಾಡಿ 71ನೇ ಸಿನಿಮಾ, ಒಂದು ತೊಲ ಚಿನ್ನದ ಸರವನ್ನು ಅವ್ರ ಕೊರಳಿಗೆ. ನಮ್ಮ ತಂದೆ ನೆನಪಾಗುತ್ತೆ ಸರ್ ನಿಮ್ಮನ್ನು ನೋಡಿದ್ರೆ. ನಮ್ಮ ತಂದೆ ನೆನಪು ಮಾಡ್ಕೋಬೇಕಾದಾಗೆಲ್ಲ ನಿಮ್ಮ ಸಿನಿಮಾಗಳು ಹಾಕೊಂಡು ನೋಡ್ತೀನಿ. ಡಬ್ಬಿಂಗ್ ತಾನೆ ಚಾಮುಂಡೇಶ್ವರಿಗೆ ಬರ್ತೀನಿ ಅಂತ ಹೇಳಿ 1 hour ಡಬ್ಬಿಂಗ್ ಮಾಡಿಕೊಟ್ಟು ಹೊರಟರು. ಪ್ರೊಡ್ಯೂಸರ್ ಸಾಮಾನ್ಯಕ್ಕೆ ಹೋಟ್ಲ್ ರೆಂಟನ್ನು ಅವರೇ ಪೇ ಮಾಡಿದ್ರು. ಅಶ್ವಥ್ ನಾನು ವಾಪಸ್ ಕೊಟ್ಟರು. ನಾನು ನಿಮ್ಮ ಸಿನಿಮಾಕ್ಕಾಗಿ ಬಂದಿಲ್ಲ, ನಾನು ಮದುವೆ ಮನೆಗಾಗಿ ಬಂದಿದ್ದೀನಿ. ನಾನು ಸರಿಯಾಗಿ ಮೊದಲು ಡಬ್ಬಿಂಗ್ ಮಾಡಿಲ್ಲ, ಅದಕ್ಕೆ ರೀಡಬ್ ಮಾಡಬೇಕಾಗಿ ಬರ್ತಾ ಇದೆ, ತಪ್ಪು ನಂದಿದೆ ಅಂತ ಹೇಳಿ ಇಸ್ಕೊಳ್ಳಿಲ್ಲ. ಕೊನೆವರೆಗೂ ಪ್ರೊಡ್ಯೂಸರ್ ದುಡ್ಡು ಇಸ್ಕೊಳ್ಳಿಲ್ಲ. ಅಶ್ವಥ್ ಇರಬೇಕು ಅನ್ನೋದು ರಾಜ್ಕುಮಾರ್ ಅಪೇಕ್ಷೆ, ಯಾಕಂದ್ರೆ ಅದರಲ್ಲಿ ಆ ರೋಲ್ ಹಂಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮೈಸೂರಿನಲ್ಲಿ ಒಂದು ಸಿನಿಮಾ ಶೂಟಿಂಗ್. ಅಶ್ವಥ್ ಮೈಸೂರಿನಲ್ಲಿ ಯಾವತ್ತೇ ಶೂಟಿಂಗ್ ಆದರೂ ಕೂಡ ಅವರ ಮನೆಗೆ ಊಟಕ್ಕೆ ಹೋಗ್ರು. ಸೆಟ್ಟಲ್ಲಿ ಊಟ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಮನೆ ಮೈಸೂರಲ್ಲೇ ಇತ್ತಲ್ವಾ. ಅವಾಗ ರಾಜ್ಕುಮಾರ್ ಸೆಟ್ನಲ್ಲಿ ಅದೊಂದು ಪದ್ಧತಿ ಮೊದಲಿಂದ. ಅವರು ಯಾರೇ ಕಲಾವಿದರಿದ್ರು ಒಟ್ಟಿಗೆ ಊಟ ಮಾಡಬೇಕು. 2 ದಿನ ಅಶ್ವಥ್ ಕಾಣಿಸ್ತಾ ಇಲ್ಲ. 3ನೇ ದಿನ ಕೇಳಿದ್ರು, ಯಾಕೆ ಬರ್ತಾ ಇಲ್ಲ ನೀವು ಅಂತ. ಅಶ್ವಥ್ ಹೇಳಿದ್ರು, ಅಲ್ಲ ನಮ್ಮ ಮನೆ ಮೈಸೂರಲ್ಲ ಇದೆ, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅಣ್ಣವ್ರು ಹೇಳಿದ್ರು, ಬೆಂಗಳೂರಲ್ಲಿ ನಮ್ಮ ಮನೆ ಇದೆ, ನಾನು ಊಟಕ್ಕೆ ಹೋಗಲ್ಲ, ಅಲ್ಲಿ ನಮ್ಮನೆಲ್ಲ ಊಟ ಸೆಟ್ಟಲ್ಲೇ ಊಟ ಮಾಡ್ತೀನಿ. ನೀವು ಬೇರೆ ಸಿನಿಮಾದಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಸಿನಿಮಾ ಇರುವಾಗ ಮಾತ್ರ ಸೆಟ್ಟಲ್ಲಿ ನಮ್ಮ ಜೊತೆ ಊಟ ಮಾಡಿ. ಅಶ್ವಥ್ ಯಾವಾಗಲೂ ಹೇಳೋರು, ನನ್ನ ನಿಯಮ ಮುರಿದಿದ್ದು ರಾಜ್ಕುಮಾರ್ ಒಬ್ರಿಗೇನೆ. ಅಣ್ಣವರು ಸಿನಿಮಾ ಇದ್ದಾಗ ಮಾತ್ರ ಸೆಟ್ಟಲ್ಲಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ನಾನು ಬೇರೆ ಮೈಸೂರಿನಲ್ಲೇ ಶೂಟಿಂಗ್ ಅಥವಾ ಕಾಲಕ್ಕೆ ಅಂತ ಹೇಳಿ. ಅದು ರಾಜ್ಕುಮಾರ್ ಮತ್ತು ಅವರು ಕೊನೆಗೆ ಅಶ್ವಥ್ ನಾನು ಚಿತ್ರರಂಗದಲ್ಲಿ ಅಭಿನಯಿಸಲ್ಲ ಅಂತ ಹೇಳಿ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಕೂಡ ಅದನ್ನು ಮುರಿದಿದ್ದು ಶಬ್ದವೇದಿಕೆಯಾಗಿ. ಹೌದು, ಪಾರ್ವತಮ್ಮ ಒಂದು ಬಹಳ ವಿಶಿಷ್ಟವಾದ ರೋಲು ಅಂತಂದರೆ ಅಣ್ಣವರು ಅಂದರು, ವಿಶಿಷ್ಟವಾದ ರೋಲ್ ಅಲ್ಲ ಅದು, ವಿಶಿಷ್ಟವಾದ ವ್ಯಕ್ತಿಗಿರುವ ರೋಲ್ ಅದು. ಅಶ್ವಥ್ ನಮ್ಮ ಸಿನಿಮಾದಲ್ಲಿ ಇದ್ದರೆ ಸಾಕು ನನಗೆ, ಅದೇ ಒಂದು ಆಸ್ತಿ ಅಂತ ಹೇಳಿ. ಅಷ್ಟು ಅಶ್ವಥ್ ಬಗ್ಗೆ ಅಣ್ಣವ್ರಿಗೆ ಬಹಳ ದೊಡ್ಡ ಅಭಿಮಾನ ಇತ್ತು. ಮತ್ತು ಅವರು ಅಶ್ವಥ್ ಕೂಡ ಅದೇ ಥರದ ಅಭಿಮಾನವನ್ನು ಅಣ್ಣವ್ರ ಬಗ್ಗೆ ಇಟ್ಕೊಂಡಿದ್ರು. ಅವರಿಬ್ರು ಸುಮಾರು 94 ಸಿನಿಮಾಗಳಲ್ಲಿ ಜೊತೆ ನಡೆಸಿದ್ರಿ ಅಂತ ಅಂದ್ರೆ ಇವಾಗ ಹೇಳಿದ್ರಿ ಒಡನಾಟದ ಬಗ್ಗೆ. ನಿಮ್ಗೆ ಆ ಸಿನಿಮಾದಲ್ಲಿ ಅವರಿಬ್ಬರು ಅಭಿನಯ ನೋಡಿದ್ರೆ ನಿಜವಾಗ್ಲೂ ತಂದೆ ಮಗನ ಅಭಿನಯ, ಅವ್ರ ನಿಜವಾದ ತಂದೆ, ಇವ್ರ ನಿಜವಾದ ಮಗ ಅನ್ನೋ ರೀತಿಯಲ್ಲಿ ಅಂದ್ರೆ ಹೆಂಗ್ ಇರ್ತಿತ್ತು ಪ್ರತಿಯೊಂದು ಸಿನಿಮಾಗಳು. ಮತ್ತೆ ತುಂಬಾ ವಯಸ್ಸಿನ ಅಂತರ ಇಲ್ಲ ಇಬ್ರು ನಡುವೆ, ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರಿಬ್ರು ಕೂಡ ಅವರು. ಆದ್ರೆ ಅಶ್ವಥ್ ಆ ತಂದೆಯ ಇದನ್ನ ಆವಾಹಿಸ್ಕೊಂಡ್ಬಿಡೋರು ಅಣ್ಣವ್ರು ಇದ್ದಾಗ. ಹಾಗಾಗಿ ಅಣ್ಣವ್ರಿದ್ದಾರೆ ಅಂತಂದಾಗ ಇವರು ಡೈಲಾಗಲ್ಲಿ ಬಹಳ ಕೇರ್ಫುಲ್ ಆಗಿ ತೊಗೊಳೋರು, ಸೀನ್ ಪ್ರೆಸೆನ್ಸ್ ತೊಗೊಳೋರು, ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದನ್ನು ನೋಡೋರು. ಇದೆಲ್ಲ ಬಹಳ ಮುಖ್ಯವಾದ ಸಂಗತಿಗಳು. ಯಾವುದಾದ್ರು ಬೇರೆ ಬೇರೆ ಇನ್ಸಿಡೆಂಟ್ ಇದೆಯಾ ಅವರಿಬ್ರು? ಅಶ್ವಥ್ ಅವ್ರ ಬಗ್ಗೆ ನಾಡಿನಾದ್ಯಂತ ಅಭಿಮಾನಿಗಳಿದ್ರು, ಬಹಳ ವಿಭಿನ್ನವಾದ ಅಭಿಮಾನಿಗಳು. ಆ ಥರದ ಅಭಿಮಾನಿಗಳ ಬಗ್ಗೆ ಒಂದಿಷ್ಟು ಕಥೆಗಳು. ಮೃತ್ಯು ಪಂಜರದಲ್ಲಿ ಗೂಢಾಚಾರಿ ಅಂತ ಒಂದು ಸಿನಿಮಾ. ಈ ಸಿನಿಮಾ ನಿಮಗೆ ಕಾರವಾರದ ಹತ್ರ ಎಲ್ಲೋ ಶೂಟಿಂಗ್ ಆಗ್ತಾ ಇದೆ. ಅಲ್ಲಿ ಯಾವುದೋ ಈಗ ಅಲ್ಲೆಲ್ಲ ಸೆಟ್ಗಳು ಹಾಕ್ತಿರ್ಲಿಲ್ಲ, ಯಾರ್ದೋ ಮನೆ ಬಿಡಿಸ್ಕೊಳ್ಳೋರು, ಆ ಮನೆಯಲ್ಲೇ ಶೂಟಿಂಗು. ಯಾರೋ ಒಬ್ಬನು ಅಭಿಮಾನಿ ಹೀಗೆ ಬಂದು, ಸರ್ ನೀವು ಎಲ್ಲಿ ಉಳ್ಕೊಂಡಿದ್ರ, ನಿಮ್ಮನ್ನು ಬಂದು ನೋಡಬೇಕಾಗಿತ್ತು. ಈ ಕಲಾವಿದರಿಗೆ ಇವೆಲ್ಲ ಭಾಳ ಕಿರಿಕಿರಿ, ನೀವೆಲ್ಲಿ ಉಳ್ಕೊಂಡಿದ್ರ, ಎಲ್ಲಿ ಹೋಗಯ್ಯ, ನಾನು ಎಲ್ಲರೂ ಉಳ್ಕೊಂಡಿರ್ತೀನಿ, ಕಟ್ಕೊಂಡು ನಿನಗೆ ಏನಾಗಬೇಕಾಗಿದೆ. ಸರಿ, ಮತ್ತೆ 2ನೇ ದಿನ ಬಂದ, ಅಲ್ಲೇ ಅದು 3 ದಿನ 4 ದಿನ ಒಟ್ಟಿಗೆ ಶೂಟಿಂಗ್. ಮತ್ತೆ ಕೇಳಿದ್ರು ಎಲ್ಲಿ ಉಳ್ಕೊಂಡು. ಇವ್ರಿಗೆ ತುಂಬ ಕೋಪ ಬಂದ, ಹೋಗಯ್ಯ ನೀನು ಏನು ದಿನ ತಿಂತೀಯ. ಕೊನೆಗೆ 3ನೇ ದಿನ ಮತ್ತೆ ಬಂದು ಕೇಳಿದ್ರು, ಇವ್ರು ಬಿಡಲ್ಲ ಅಂತ. ಆಯ್ತು ನೋಡಿ, ಇಂಥ ಹೋಟ್ಲಲ್ಲಿ ಉಳ್ಕೊಂಡಿದ್ದೀನಿ, ಬಾದ್ ಏನು ಹೇಳ್ಬೇಕು ಅಂತ ಬಂದರೆ ಅವನು
ಅಶ್ವಥ್ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮೃತ್ಯು ಪಂಜರದಲ್ಲಿ ಗೋಯಾಡಿ 71ನೇ ಇಸ್ವಿ ಸಿನಿಮಾ. 1 ತೊಲ ಚಿನ್ನದ ಸರವನ್ನು ಅವ್ರ ಕೊರಳಿಗೆ ಹಾಕಿ, ಏನಯ್ಯ ಇದು ನನ್ನ ಕೊರಳಿ ಸ್ವರ ಆಗ್ತಾ ಇದೆಯಾ ಅಂದ್ರೆ, ನಮ್ಮ ತಂದೆ ನೆನಪಾಗತ್ತೆ ಸರ್ ನಿಮ್ಮನ್ನ ನೋಡಿದ್ರೆ. ನಮ್ಮ ತಂದೆ ನೆನಪು ಮಾಡ್ಕೋಬೇಕಾದಾಗೆಲ್ಲ ನಿಮ್ಮ ಸಿನಿಮಾಗಳು ಹಾಕೊಂಡು ನೋಡ್ತೀನಿ. ಇದು ನಮ್ಮ ತಂದೆಗೆ ನಾನು ಮಾಡ್ತಿರೋ ಅರ್ಪಣೆ. ಅಶ್ವಥ್ ಹೇಳಿದ್ರು, ಇಲ್ಲಪ್ಪ ನಂಗೆ ನಿಜವಾಗ್ಲೂ ಇದನ್ನ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ನಿನ್ 3 ದಿನ ಬಾಯಿ ಬಂದಾಗ ಬೈದು ಕಳಿಸಿದಿಲ್ಲ ಅಲ್ಲೂ ಅಂತೇಳಿ ಅಶ್ವಥ್ ಹೇಳೋರು. ನಾಡಿನಾದ್ಯಂತ ಎಷ್ಟೋ ಜನ ಅವರ ತಂದೆಯನ್ನ ಇವರಲ್ಲಿ ನೋಡಿದ್ರು ಅಂತೇಳಿ. ಅಂತಹ ಚಿನ್ನದ ಅಲ್ಲ, 71ನೇ ಇಸ್ವಿಲಿ 1 ತೊಲ ಚಿನ್ನ ಅಂದ್ರೆ ಏನ್ ರೇಟ್ ಇತ್ತು. ಇನ್ನೊಂದು ಆಗುಂಬೆನಲ್ಲಿ ಒಂದು ಸಿನಿಮಾ ಶೂಟಿಂಗ್. ಆಗುಂಬೆನಲ್ಲಿ ಹೋಟೆಲ್ ರೂಮ್ಗಳಿಲ್ಲ, ಈಗಲೂ ಇಲ್ಲ ಜಾಸ್ತಿ ಹೋಟೆಲ್ ರೂಮ್ಗಳು. ಹೀರೋಯಿನ್ಗಳಿಗೆಲ್ಲ ಒಂದು ಗೆಸ್ಟ್ ಹೌಸ್ ಮಾಡಿಬಿಡ್ತಾರೆ. ಉಳಿದವರೆಲ್ಲ ನಿಮ್ಗೆ ಶೃಂಗೇರಿಲ್ಲೋ ಕೊಪ್ಪದಲ್ಲೋ ಎಲ್ಲ ಉಳಿಸ್ಬೇಕು ಅಂತ. ಕೊನೆಗೆ ಒಬ್ರು ಅಭಿಮಾನಿ ಬಂದು ಅಲ್ಲಿ ನಮ್ಮನೆಲ್ಲ ಉಳ್ಕೊಳ್ಳಿ ಸರ್, ಶೂಟಿಂಗ್ ಸ್ಪಾಟ್ ಎಲ್ಲ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ. ಅಶ್ವಥ್ ಹೇಳಿದ್ರೆ, ಆಯ್ತಯ್ಯ ನಂಗೇನು ಅಲ್ಲೆಲ್ಲೋ ಹೋಗಿ ಬರೋಬಲ್ಲಿ ನಿಮ್ಮ ಮನೇಲಿ ಉಳ್ಕೊತೀನಿ, ನಂಗೇನು ತೊಂದರೆ ಇಲ್ಲ. ಬಟ್ ನಂದು ಒಂದು ಸಮಸ್ಯೆ ಇದೆ, ಬೆಳಗಿನ ಜಾವ 4:15 ಕಾಫಿ ಆಗಬೇಕು ನನಗೆ. ಅದು ಅಶ್ವಥ್ ಕೊನೆವರೆಗೂ ಅದು ಬೆಳಗಿನ ಜಾವ 4:15 ಅವ್ರು ಕಾಫಿ ಕುಡಿದ್ಬಿಟ್ಟು ವಾಕಿಂಗ್ ಮಾಡೋರು. 6 ಗಂಟೆ ಎಕ್ಸಾಕ್ಟ್ 4:15. ಅವ್ರು ಸೆಟ್ಟಲ್ಲಿ ಇದ್ರು ಅಷ್ಟೇ, ಭಾಳ ಎಕ್ಸಾಕ್ಟ್ 4:15ಗೆ ಕಾಫಿ ಕುಡಿದು ಬರೋರು. ಅವನು ಆಯ್ತು ಸರ್ ಕಾಫಿ ಮಾಡಿಕೊಡ್ತೀನಿ ಅಂತ ರಾತ್ರಿ ಎದ್ದು ಅಲಾರಾಮ್ ಇಟ್ಬಿಟ್ಟು ಬೆಳಗ್ಗೆ ಬಂದು ನೋಡಿದ್ರೆ 4:15ಗೆ ಅಡುಗೆ ಮನೆಗೆ ಅವ್ನು ಬಂದರೆ ಅಶ್ವಥ ಕಾಫಿ ಮಾಡ್ತಿದ್ದಾರೆ ಎದ್ದಷ್ಟೊತ್ತಿಗೆ. ಆಗಲೇ ಮಾಡಿಬಿಟ್ಟು ನೋಡಿ ನಿನ್ಗೊಂದು ಲೋಟ ಮಾಡಿಟ್ಟಿದ್ದೀನಿ ಅಂದ್ರು. ಅಂದರೆ ಅವರು ಅಭಿಮಾನಿಗಳ ಮನೇಲಿ ಒಂಥರ ಬೇರೆ ಅಂತ ಇಲ್ಲ, ತಮ್ಮ ಮನೆಯನ್ನು ಪ್ರೀತಿಯನ್ನ ಇಟ್ಕೊಂಡು ಮಾಡ್ತಾ ಇದ್ದಂಥ ಬಹಳ ಸಿಂಪ್ಲಿಸಿಟಿಯ ವಿಷಯದಲ್ಲಂತೂ ಅಶ್ವಥ್ ಗೊತ್ತಿದ್ದವ್ರಿಗೆ ಬಹಳ ಜನಕ್ಕೆ ಗೊತ್ತಿರುತ್ತೆ. ಅವರೊಂದು ಮಫ್ಲರ್ ಸುತ್ಕೊಳ್ಳೋರು ಮೈಸೂರಲ್ಲಿ ಓಡಾಡುವಾಗ. ಮಫ್ಲರ್ ಸುತ್ಕೊಂಡು ನಿಮ್ಗೆ ಈಗ ಜಾರ್ಜ್ ಫರ್ನಾಂಡಿಸ್ ಭಾಷಣ ಅಂತ ಇಟ್ಕೊಳ್ಳಿ, ಅಥವಾ LK ಅಡ್ವಾಣಿ ನಿಂತ್ಕೊಂಡು ಕೇಳೋರು ಜನರ ನಡುವೆ. ಟೌನ್ ಹಾಲಲ್ಲಿ ನಾಟಕ ಆದ್ರೆ ಅವ್ರು ಮಫ್ಲರ್ ಸುತ್ಕೊಂಡು ಅಲ್ಲಿ ಹೋಗಿ ನೋಡೋರು. ಅವ್ರ ನಾಟಕ ಜನರ ನಡುವೆನೇ ಇರೋರು. ಅವ್ರು ತರಕಾರಿ ಅವರೇ ತರೋರು ಯಾವಾಗ್ಲೂ. ಆಮೇಲೆ ಅವ್ರದ್ದೊಂದು ಟಾಂಗ ಗೊತ್ತು ಮಾಡ್ಕೊಂಡಿರೋದು, ಅಶ್ವಥ್ ಟಾಂಗ ಅಂತಲೇ ಮೈಸೂರಲ್ಲಿ ಬಹಳ ಪ್ರಸಿದ್ಧ. ಆ ಟಾಂಗದಲ್ಲಿ ಓಡಾಡೋರು ಅವ್ರು ಯಾವಾಗಲೂ. ಆ ಟಾಂಗ ಕರೆಕ್ಟ್ ಟೈಮ್ಗೆ ಇವ್ರು ಬಂದರೆ ಮಫ್ಲರ್ ಸುತ್ಕೊಂಡು ಟಾಂಗದಲ್ಲಿ ಓಡೋರು. ಎಷ್ಟೋ ಸಲ ನಾನು ನೋಡಿದ್ದೀನಿ. ಬಸ್ಸಲ್ಲಿ ಬರೋರು ಮೈಸೂರಿಂದ ಬೆಂಗಳೂರಿಗೆ. ಅವರು ಯಾವತ್ತೂ ಕಾರೋಗಿರು ಅಂತೆಲ್ಲ ಅಪೇಕ್ಷೆ ಪಟ್ಟಂಥವ್ರಲ್ಲ. ಗೊತ್ತ ಅದಕ್ಕೆ ಮಫ್ಲರ್ ಸುತ್ಕೊಂಡು ಗೊತ್ತಾಗದಂಗೆ ಓಡಾಡೋಂಥವ್ರು. ಅಷ್ಟು ಸಿಂಪ್ಲಿಸಿಟಿಯ ಮನುಷ್ಯ. ಒಂದ್ಸಲ ಒಂದು ಸಿನಿಮಾದಲ್ಲಿ ನಾನೇ ಅದಕ್ಕೆ ಸಂಭಾಷಣೆ ಬರೆದಿದ್ದೆ. ಆ ಸಿನಿಮಾದಲ್ಲಿ ಒಂದು ರೋಲ್ ಸ್ವಲ್ಪ ಬದಲಾವಣೆ ಮಾಡಬೇಕು, ಡಬ್ಬಿಂಗಿಗೆ ಅಶ್ವಥನ್ ಕರೆಸೋಣ ಅಂತ ಚರ್ಚೆ ಬಂತು. ಅಷ್ಟೊತ್ತಿಗೆ ಒಂದು ಸುದ್ದಿ ಬಂತು, ಅಶ್ವಥ್ ಬೆಂಗಳೂರಲ್ಲೇ ಇದ್ದಾರೆ ಅಂಥೇಳಿ. ಅವ್ರು ನಾರ್ಮಲಿ ಹೋಟೆಲ್ ರಾಮದಲ್ಲೇ ಉಳ್ಕೊಳ್ತಾ ಇದ್ವಿ. ಆನಂದರಾವ್ ಸರ್ಕಲಲ್ಲಿ ರಾಮ ಅಂತ ಒಂದು ಹೋಟ್ಲಿದೆ, ಅಲ್ಲೇ ಉಳ್ಕೊಳ್ಳೋದು ಅವ್ರು ಯಾವಾಗಲೂ. ಸರಿ, ಅಲ್ಲಿಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೋ ಮದುವೆ ಮನೆಗೆ ಬಂದಿದ್ರು. ಅವರ ರಿಲೇಷನ್ ಯಾರ್ದೋ ಮದುವೆ. ಡಬ್ಬಿಂಗ್ ತಾನೆ ಚಾಮುಂಡೇಶ್ವರಿಗೆ ಬರ್ತೀನಿ ಅಂಥೇಳಿ 1 hour ಡಬ್ಬಿಂಗ್ ಮಾಡಿಕೊಟ್ಟು ಹೊರಟರು. ಪ್ರೊಡ್ಯೂಸರ್ ಸಾಮಾನ್ಯಕ್ಕೆ ಹೋಟ್ಲ್ ರೆಂಟನ್ನು ಅವರೇ ಪೇ ಮಾಡಿದ್ರು. ಅಶ್ವಥ್ ಅದನ್ನು ವಾಪಸ್ ಕೊಟ್ಟರು. ನಾನು ನಿಮ್ಮ ಸಿನಿಮಾಕ್ಕಾಗಿ ಬಂದಿಲ್ಲ, ನಾನು ಮದುವೆ ಮನೆಗಾಗಿ ಬಂದಿದ್ದೀನಿ. ಡಬ್ಬಿಂಗು ಕೂಡ ನೀವು ದುಡ್ಡು ಕೊಡಬೇಕಾಗಿಲ್ಲ. ಯಾಕೆ ಅಂದರೆ ನಾನು ಸರಿಯಾಗಿ ಮೊದಲು ಡಬ್ಬಿಂಗ್ ಮಾಡಿಲ್ಲ, ಅದಕ್ಕೆ ರೀಡಬ್ ಮಾಡಬೇಕಾಗಿ ಬರ್ತಾ ಇದೆ, ತಪ್ಪು ನಂದಿದೆ ಅಂತೇಳಿ ಇಸ್ಕೊಳ್ಳಿಲ್ಲ. ಕೊನೆವರೆಗೂ ಪ್ರೊಡ್ಯೂಸರ್ ದುಡ್ಡು ಇಸ್ಕೊಳ್ಳಿಲ್ಲ. ನಿಮ್ಗೆ ಸಿನಿಮಾದಲ್ಲಿ ಈ ಥರದವ್ರು ಯಾರೂ ಸಿಕ್ಕಲ್ಲ. ಇನ್ನೊಂದು ಸಿನಿಮಾ, ನಾನು ಕೆಲವು ಸಿನಿಮಾಗಳ ಹೆಸರು ಬೇಕಂತಲೇ ಹೇಳಲ್ಲ, ಅದರಲ್ಲಿ ಬಹಳ ಮಾರಾಮಾರಿ ಸಿನಿಮಾ ಅದು. ಅಶ್ವಥ್ ಒಂದು ನನಗೆ ಬಹಳ ಅಶ್ವಥ್ ಅಂದರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಥರದ್ದೊಂದು ಸೀನ್ ಬೇಕಯ್ಯ ಈ ಸಿನಿಮಾದಲ್ಲಿ. ಹೀರೋ ಬಹಳ ದೊಡ್ಡ ಇವನು, ಆ ಥರದ್ದೇನೋ ಕತೆ ಅದು. ಆವಾಗ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು. ಅವನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಬಿಟ್ಟು LIC ದುಡ್ಡೆಲ್ಲ ವಾಪಸ್ ತೊಗೊಂಡ್ಬಿಟ್ಟಿರ್ತಾನೆ. ಅವಳು ಬದುಕಿದಾಳೆ ಹೆಂಗೆ ಗೊತ್ತಾಗತ್ತೆ. ಇವನು LIC ಆಫೀಸ್ಗೆ ಹೋಗಿ ಆ ದುಡ್ಡನ್ನು ವಾಪಸ್ ಕಟ್ತಾನೆ ಅಶ್ವಥ್. ಇದು ಸೀನ್. ಅದು ಭಾಳ ಇಷ್ಟ ಆಗ್ಬಿಟ್ಟಿತ್ತು ಅಶ್ವತ್ಗೆ ಸೀನ್. ತುಂಬ ಸಲ ಹೇಳೋರು, ನೋಡಯ್ಯ ಅದು
ಪ್ರಾಮಾಣಿಕತೆ ಅಂತ. ಹಂಗೆ LIC ದುಡ್ಡನ್ನ ಮಿಸ್ಯೂಸ್ ಆಗಬಾರ್ದು, ಇಷ್ಟು ಜನರ LICಗೂ ಅದೊಂದು ದೊಡ್ಡ ಇದಲ್ವಾ ಅಂತ ಹೇಳೋರು. ಆ ಥರದ್ದು ಒಂದು ರೋಲ್ನ ಸೂಕ್ಷ್ಮಗಳನ್ನು ಅವ್ರು ಬಹಳ ಚೆನ್ನಾಗಿ ಹುಡುಕೊಂತ ವ್ಯಕ್ತಿತ್ವ ಅವ್ರದ್ದು. ಅಭಿನಯದಲ್ಲಿ ಗೊತ್ತಾಗ್ತದೆ. ಎಸ್ಪೆಷಲಿ ನನಗೆ ಮುತ್ತಿನ ಹಾರದಲ್ಲಿ ಬಹಳ ಅದ್ಭುತವಾಗಿ ಅವ್ರಿಗೆ ಸಹಜವಾಗಿ ಅದಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಕೂಡ ಬಂತು. ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಥರದ್ರಲ್ಲಿ. ಈಗ ಅವ್ರ ಐಕಾನಿಕ್ ಮೂವಿಗಳಂತ ನೋಡೋದಾದ್ರೆ ನಾವು ಸರ್ವಮಂಗಳ, ಹೃದಯ ಹಾಡಿತು, ಗೆಜ್ಜೆ ಪೂಜೆ, ಈ ರೀತಿ ಅಂದ್ರೆ ಐಕಾನಿಕ್ ಮೂವೀಸ್ ತುಂಬಾ ಇದೆ. ಅದ್ರ ಬಗ್ಗೆ ಹೇಳೋದಿದ್ರೆ ಈ ಸರ್ವಮಂಗಳದಲ್ಲಿ ಒಂದು ಬಹಳ ಚದುರಂಗ ಸಾಹಿತಿ ಇದಾರಲ್ಲ, ಚದುರಂಗ ಅವ್ರದೇ ಕಾದಂಬರಿ, ಅವರೇ ನಿರ್ದೇಶನ ಕೂಡ ಮಾಡಿದಂತ ಏಕೈಕ ಸಿನಿಮಾ. ಇದಾದ್ಮೇಲೆ ಚದುರಂಗ ಸಿನಿಮಾದ ಫೈನಲ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಇದೇ ನನ್ನ ಕೊನೆ ಸಿನಿಮಾ ಅಂತ ಕೂಡ ಹೇಳ್ಬಿಟ್ರು ಅವರು. ಅವ್ರಿಗೆ ಅದು ಸಾಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ರು. ಅದನ್ನ MR ವಿಠಲ್ ಮಾಡಬೇಕಾಗಿತ್ತು ಆ ಸಿನಿಮಾನ. ಆವಾಗ MR ವಿಠಲ್ ಅದರಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ಸುಬ್ರಾಯಿ ಅಂತ ಒಂದು ಪಾತ್ರ, ಜಟಕಾ ಸಾಬಿ ಪಾತ್ರ. ಕೇಳಿದ್ರು MR ವಿಠಲ್ ಯಾರ ಹತ್ರ ಮಾಡಿಸ್ತೀರಾ ಅಂತ ಹೇಳಿ. ಅಶ್ವಥ್ ಹತ್ರ ಮಾಡ್ಸೋಣ ಅಂತ ಇದೀನಿ ನಾನು. ಅಶ್ವಥ್ ಕೈಲಿಗೆಲ್ಲ ಆಗಲ್ಲ, ಇದು ಸುಮ್ಮನೆ ಆಗದೆ ಇರೋ ಕೆಲಸ ಇದು ಅಂತ MR ವಿಠಲ್. ಬೇರೆ ಶೇಡ್ ಆಮೇಲೆ ಅದು ಒಂಥರ ಹಳ್ಳಿ ಗಮಾರನ್ ಪಾತ್ರ. ಅಶ್ವಥ್ಗೊಂದು ಡಿಗ್ನಿಟಿ ಇದೆ, ಗಮಾರನ್ ಪಾತ್ರ ಇವ್ರು ಮಾಡಲ್ಲ ಇವರು. ಸರಿ, ಸರ್ವಮಂಗಳ ಮುಹೂರ್ತದ ದಿವಸ ಬಂದರು. ಕೂದಲೆಲ್ಲ ಹಿಂದಕ್ಕೆ ಕಟ್ಕೊಂಡು ಇದ್ದಾರೆ, ದಪ್ಪ ಹುಬ್ಬು, ಬಿದ್ದಿರೋ ಮೀಸೆ, ಆಮೇಲೆ ಒಂದು ಗಲೀಜು ಪಂಚೆ, ಜಟಕಾ ಸಾಬ್ಗಳು ಆ ಥರದ್ದು ಒಂದು ರೋಲ್ ಬಂದರೆ ಚದುರಂಗ ಹೇಳಿದ್ರು ಇವರು ಉಳ್ಳಾಗಡ್ಡಿ ಅಂಥೇಳಿ ಉತ್ತರ ಕರ್ನಾಟಕ ರಂಗಭೂಮಿಯವರು, ನೀವು ಹೇಳಿದ್ವಲ್ಲ ಸುಬ್ರಾಯಿ ಪಾತ್ರಕ್ಕೆ ಇವ್ರನ್ನ ಕರ್ಕೊಂಬಂದಿದ್ದೀವಿ ಅಂತೇಳಿ ಮರುಟ ಕರೆಕ್ಟಾಗಿ ಆರಿಸಿದ್ರು. ಅಶ್ವಥ್ ಕೈಲಿ ಹಿಂಗೆಲ್ಲ ಎಲ್ಲಿ ಮಾಡೋಕ್ಕಾಗ್ತಾ ಇತ್ತು. ಆಮೇಲೆ ನೋಡೋರು ಅಶ್ವತ್ಥೆ ವಿಠಲ್ ನಂಬಕ್ಕೆ ಆಗ್ಲಿಲ್ಲ. ಹೌದಾ, ಈ ಅಶ್ವಥ್ ಹಿಂಗ್ ಪಾತ್ರ ಮಾಡಕ್ ಸಾಧ್ಯ, ಹಿಂಗ್ ಕಾಣಿಸೋಕ್ ಸಾಧ್ಯ ಅಂತ ಹೇಳಿ. ಹೌದು, ಸರ್ವಮಂಗಳಕ್ಕೆ ಬಹಳ ಅದ್ಭುತವಾಗಿ ಆ ಥರದ ಪಾತ್ರವನ್ನ ಮಾಡಿದ್ರು. ವಿಠಲ್ಲೇ ಬಹಳ ಮಿಸ್ಲೀಲಾವತಿ MR ವಿಠಲ್ದೇ ಸಿನಿಮಾ. ಇದರಲ್ಲಿ ಮಗಳ ಭವಿಷ್ಯನೇ ಹಾಳು ಮಾಡೋ ತಂದೆಯ ಪಾತ್ರ. ತಂದೆಯ ಪ್ರೀತಿ ಅತಿ ಆದ್ರೂ ಕೂಡ ಅದು ಕೆಟ್ಟದೆ. ಅದು ಹಿರಿಯ ನಾಗನ ನಂಜು ಕಿರಿಯ ನಾಗನಿಗೆ ಅಂತ ಒಂದು ಹಾಡು ಬರುತ್ತೆ, ಆ ಥರದ ರೋಲ್ ಅದು ನಿಮಗೆ ವಿಲನ್ ಅಲ್ಲ, ಗೊತ್ತಿಲ್ಲದ ವಿಲನ್ ಆಗೋದು ಮಕ್ಕಳಿಗೆ. ಬಹಳ ಅದ್ಭುತವಾಗಿ ಅಶ್ವಥ್ ಆ ರೋಲ್ ಅನ್ನು ಮಾಡಿದ್ದಾರೆ. MR ವಿಠಲ್ ಅದನ್ನ ದಾಖಲೆ ಕೂಡ ಮಾಡಿದ್ದಾರೆ. ಅಶ್ವಥ್ ಅಲ್ಲದೆ ಇನ್ಯಾರು ಅದನ್ನ ಮಾಡಕ್ ಸಾಧ್ಯ ಇರಲಿಲ್ಲ ಆ ಥರದ ರೋಲ್ ಅನ್ನು. ಹೌದು. ಇನ್ನು ಭಾಗ್ಯವಂತ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಅಪ್ಪು ಮತ್ತು ಅಶ್ವಥ್ ಅವರು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಅದು BS ರಂಗ ಅವ್ರದ್ದ ಸಿನಿಮಾ. ಅದು BS ರಂಗ ತೆಲುಗಲ್ಲಿ ಒಂದು ಸಿನಿಮಾ ಮಾಗೋಪಿ ಅಂತ ಆಗ್ಲೇ ಮಾಡಿದ್ರು. ಅಣ್ಣವ್ರು ಬಹಳ ಇಷ್ಟಪಟ್ಬಿಟ್ಟು ನನ್ನ ಮಗ ಈ ರೋಲನ್ನ ಮಾಡಲಿ ಅಂತ ಹೇಳಿ ಅಪೇಕ್ಷೆ ಪಟ್ಟು ಮಾಡಿದಂಥ ಸಿನಿಮಾ ಅದು ಭಾಗ್ಯವಂತ ಅಂತ ಹೇಳಿ. ಅದರಲ್ಲಿ ಆಮೇಲೆ ಅಶ್ವಥ್ ಇರಬೇಕು ಅನ್ನೋದು ರಾಜ್ಕುಮಾರ್ ಅಪೇಕ್ಷೆ, ಯಾಕಂದ್ರೆ ಅದರಲ್ಲಿ ಆ ರೋಲ್ ಹಂಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಅದು ಬಹಳ ಒಳ್ಳೆ ಕಾಂಬಿನೇಷನ್. ಪುನೀತ್ ಮತ್ತು ಅಶ್ವಥ್ ಇಡೀ ಸಿನಿಮಾದಲ್ಲಿ ಬಹಳ ಅದು. ಒಂದ್ಸಲ ಬಾನದಾರಿಯಲ್ಲಿ ಅವ್ರು ಹೇಳ್ತಾರೆ, ಇವನು ಹೇಳ್ತಾನೆ ಅಮ್ಮ ಸೀತಮ್ಮ ತಂದೆ ಶ್ರೀರಾಮ ಅಂತ ಒಂದು ಹಾಡಿದೆ, ಅದನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದು ಒಂಥರ ಇಡೀ ಕುಟುಂಬನೇ ದ್ವೇಷಿಸುವಾಗ ಅವ್ರಿಗೆ ಏಕೈಕ ಆಶಾ ಕಿರಣ ಆಗಿರೋದು ಈ ತಾತ. ಅದು ತಿಳಿದವರು ಇಲ್ಲ ಮೂಢರು ಅಂತ ಒಂದು ಹಾಡಿದೆ, ಅಣ್ಣವರೇ ಹಾಡಿದ್ದಾರೆ ಆ ಹಾಡನ್ನ. ಬಹಳ ಅದ್ಭುತವಾದಂಥ ಹಾಡು. ಅಶ್ವಥ್ ಬಹಳ ಇಷ್ಟ ಅದು ಆ ಥರದ ಹಾಡು. ಅದನ್ನ ಬಹಳ ಇಷ್ಟಪಟ್ಟು ಆ ಸಿನಿಮಾದಲ್ಲಿ ಅವರು ಕೇಳೋರು. ಯಾವ ರೀತಿ ಹಾಡುಗಳನ್ನ ಇಷ್ಟಪಡ್ತಿದ್ರು ಅಂದ್ರೆ ಇವಾಗ ಸಿನಿಮಾ ಅಷ್ಟು ಬಿಟ್ಟು ಹವ್ಯಾಸಗಳ ಬಗ್ಗೆ ಅಶ್ವತ್ಗೆ ಸಂಗೀತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವರು ದಕ್ಷಿಣಾದಿ ಮತ್ತು ಹಿಂದೂಸ್ತಾನಿ ಎರಡನ್ನು ಕೂಡ ತುಂಬಾ ಆಳವಾಗಿ. ನನಗೆ ಅಶ್ವತ್ಗೆ ಸಂಬಂಧ ಬಹುಮಟ್ಟಿಗೆ ಸಂಗೀತದ ಬಗ್ಗೆನೆ. ಅವರಿಗೆ ಬೂಪು, ಅರಬಿ, ಹಿಂದೋಳ ಈ ಥರದ ರಾಗಗಳು ಬಹಳ ಇಷ್ಟ. ಭಾಗ್ಯಶ್ರೀ ಆಸಕ್ತಿಯಿಂದ ಕಲ್ತಿದ್ರು. ಅವರು ಸ್ವರಜ್ಞಾನ ಇತ್ತು. ಆಮೇಲೆ ಅಶ್ವತ್ಗೆ ಇನ್ನೊಂದು ಬಹಳ ದೊಡ್ಡ ಆಸಕ್ತಿ ಇದ್ದು ಕ್ರಿಕೆಟ್. ನೀವು ಎಲ್ಲಿ ಸಿನಿಮಾ ಸೆಟ್ ಅಲ್ಲಿ ನಾನು ನೋಡಿದ್ದೀನಿ, ಅವರು ಟ್ರಾನ್ಸಿಸ್ಟರ್ ಇರ್ತಾರೆ ಒಂದು ಚಿಕ್ಕದು, ಅದರಲ್ಲೂ GR ವಿಶ್ವನಾಥ್ ಆಟ ಅವ್ರಿಗೆ ಬಹಳ ಪ್ರಿಯವಾದದ್ದು. ವಿಶ್ವನಾಥ್ ಕ್ರೀಸಲ್ಲಿ ಇದೆಲ್ಲ ಹೇಳ್ತಾ ಇದ್ರೆ ಶೂಟಿಂಗ್ ಒಂದು 5 ನಿಮಿಷ ನಿಲ್ಲಿಸಿ ವಿಶ್ವನಾಥ್ ಆಡ್ತಾ ಇದ್ದಾನೆ ಅಂತ ಕೇಳುವಷ್ಟು ಬಹಳ
ಕ್ರಿಕೆಟ್ನ ಬಗ್ಗೆ ಬಹಳ ಪ್ರೀತಿ, ಮತ್ತು ಅಡುಗೆ ಬಗ್ಗೆ ಅವರು ಶುಚಿ ರುಚಿಯನ್ನು ಅವ್ರಿಗೆ ಹೇಳಲೇಬೇಕಾಗಿಲ್ಲ. ಅವ್ರಿಗೆ ಅಂಬೋಡೆ, ಚಿತ್ರಾನ್ನ, ತಿಳಿ ಸಾರು, ಕೋಸಂಬರಿ ಇದು ಬಹಳ ಪ್ರಿಯವಾದದ್ದು ಅಶ್ವಥ್ ಅವರಿಗೆ. ಈ ಥರದ ಊಟದ ವಿಷಯದಲ್ಲಿ ಬಹಳ ಶುಚಿ ರುಚಿಯಿಂದ ಇದ್ದಂತಹ ವ್ಯಕ್ತಿ ಅವರು. ಶೂಟಿಂಗ್ ಸೆಟ್ ಬಂದ್ರು ಅಂದ್ರೆ ಯಾವ ರೀತಿ ಇರ್ತಿದ್ರು ಅಂದ್ರೆ ಕೇವಲ ನಟನೆ ಮೇಲೆ ಅಷ್ಟೇ ಫೋಕಸ್ ಮಾಡೋದು ಮೇಲೆ ಅವ್ರು ಯಾವತ್ತೂ ಸಹ ಕಲಾವಿದ ಜೊತೆ ಮಾತು ಹರಟೆ ಇಲ್ಲವೇ ಇಲ್ಲ. ಸೊ ಅವರು ಸ್ಕ್ರಿಪ್ಟನ್ನು 2 ಸಲ ನೋಡ್ಕೊಂಡ್ಬಿಡೋರು. ಆಮೇಲೆ ಅವ್ರಿಗೆ ಅಪಾರ ಜ್ಞಾಪಕ ಶಕ್ತಿ, ಡೈಲಾಗ್ಗಳನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋರು. ಅದು ಒಂದ್ಸಲ ಡೈಲಾಗ್ ಹೇಳಿದ್ರೆ ಆಮೇಲೆ ಡೈಲಾಗು ಆ ಪಾತ್ರದ ಸನ್ನಿವೇಶ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಕಲೆಯಲ್ಲಿ ಮತ್ತು ಅವ್ರನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ. ಬಹಳ ಅದ್ಭುತವಾದ ಕಲಾವಿದರು ಆ ಥರದಲ್ಲಿ. ಈಗ ಚಿತ್ರರಂಗದಲ್ಲಿ ಅವರ ಆತ್ಮೀಯ ವಲಯದವರು ಅವ್ರ ಬಗ್ಗೆ ಹೇಳೋದು, ನೀವು ನೋಡಿದ ಪ್ರಕಾರ ಅಶ್ವಥ್ ಅವರ ವ್ಯಕ್ತಿತ್ವದ ಬಗ್ಗೆ ಅವ್ರು ಹೇಳೋದು, ಅಥವಾ ನೀವು ಕಂಡಂತೆ ಅಶ್ವಥ್ ಅವರ ವ್ಯಕ್ತಿತ್ವನ ಯಾವ ರೀತಿ ಬಣ್ಣಿಸ್ತೀರಾ ನೀವು? ಒಂದು ಅಜಾತ ಶತ್ರು ಅಂತ ಹೇಳ್ಬೋದು. ಅವರು ಇಡೀ ಕನ್ನಡಿಗರಿಗೆ ಶಾಕ್ ಕೊಟ್ಟಿದೆ 97ನೇ ಇಸ್ವಿಯಲ್ಲಿ. ಇದ್ದಕ್ಕಿದ್ದಾಗೆ ನಾನು ನಿವೃತ್ತನಾಗ್ತೇನೆ ಚಿತ್ರರಂಗದಲ್ಲಿ ಅಂತ ಬಹಳ ಜನ ಪ್ರಶ್ನೆ ಕೇಳಿದ್ವಿ. ಯಾಕೆ ನಿವೃತ್ತರೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಅಂದರೆ 2 ಬಹಳ ಮುಖ್ಯವಾದ ಕಾರಣಗಳು. ಅವ್ರಿಗೆ ಅದು ಬಹಳ ನಿವೃತ್ತನಾಗಬೇಕು ಅಂತ ಅನಿಸಿದ್ದೇ ಯಾಕೆ ಅಂತಂದರೆ, ಯಾವುದೋ ಸಿನಿಮಾ ಸೆಟ್ಟಿಗೆ ಕರೀತಾರೆ, ಸೊ ಮೇಕಪ್ ಹಾಕಿ ಕೂಡಿಸ್ತಾರೆ, ಎಷ್ಟೊತ್ತಾದರೂ ಕರಿಯಲ್ಲ ಶಾರ್ಟ್ಗಳಿಗೆ. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ಯಾವುದು ಅಂತ ನಿಮ್ಗೆ ಸರಿಯಾಗಿ ಹೇಳಲ್ಲ. ಸೊ ತಂದೆ ಅಂದರೆ ಯಾವ ಥರದ ತಂದೆ, ಅದು ಅಶ್ವತ್ಥೇ ಮಾತಿದ್ದು. ನೀವು ಹೀರೋಯಿನ್ ತಂದೆ ರೋಲ್ ಮಾಡಬೇಕು ಅಂದರೆ ನಾನು ಕೇಳ್ತೀನಿ, ತಂದೆ ಅಂದರೆ ನೀವೇನು ಹೇಳ್ದಂಗೆ ಆಗಲಿಲ್ಲ. ಹೀರೋಯಿನ್ ಜೊತೆಗಿನ ಸಂಬಂಧ ಏನು? ಇವನು ಸ್ಟ್ರಿಕ್ಟ್ ಆಗಿರೋ ಅಪ್ಪನ, ಬೇಜವಾಬ್ದಾರಿ ಅಪ್ಪನ, ಸರಿಯಾದ ಉದ್ಯೋಗ ಇಲ್ಲದೆ ಇರೋ ಅಪ್ಪನ, ಅಥವಾ ಮಗಳ ಮೇಲೆ ಅತಿ ಪ್ರೀತಿ ಇರೋ ಅಪ್ಪನ, ಅದನ್ನ ಹೇಳಬೇಕು ನೀವು. ಅದನ್ನ ಹೇಳದೆ ತಂದೆ ರೋಲ್ ಮಾಡಿ ಅಂದ್ರೆ ಏನು ತಂದೆ ರೋಲ್ ಮಾಡೋದು? ನಡ್ಸ್ಕೊಳ್ತಾ ಇದ್ದ ರೀತಿಗೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ನನಗೆ ಈ ಚಿತ್ರರಂಗ ಸಾಕು ಎಂತೆಂಥದ್ದು. ಅವ್ರದ್ದೊಂದು ರಾಘವಾಂಕನ್ ಮಾತದು, ಹರಿಹರನಿಗೆ ಅದೇನೋ ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರೀತಾನಲ್ಲ, ಹರಿಹರ ಅನಿಸೋದ್ರ ಮಾವ ರಾಘವಾಂಕನಿಗೆ, ಹರನನ್ ಸ್ತುತಿಸಿದ ಬಾಯೋಳ್ ನರನನ್ ಸ್ತುತಿಸುವುದೇ ಅಂತ ಕೇಳ್ತಾನೆ. ಈಶ್ವರನ ಸ್ತುತಿಸಿ ಕಾವ್ಯ ಬರೆದವರು ಹರಿಶ್ಚಂದ್ರನ ಬಗ್ಗೆ ಬರೆಯೋದೆ ಅಂತ. ಹಂಗೆ ಅಂತಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಇವ್ರ ಜೊತೆಗೆ ಮಾಡೋದು ಬೇಡ. ನಂಗೆ ಇವ್ರಿಗೆ ಒಂದು ಸಿನಿಮಾ ಬಗ್ಗೆ ಜವಾಬ್ದಾರಿ ಇಲ್ಲ ಅಂತ 2 ವಿಷಯದಲ್ಲಿ ನಾವು ಬ್ರೇಕ್ ಮಾಡಿದ್ದು. ಒಂದು ಆರ್ ಎನ್ ಜಯಗೋಪಾಲ್ ಅವರು ಸ್ವಾತಿ ಮುತ್ತು ಸೀರಿಯಲ್ ಮಾಡಿದಾಗ ಜಯಗೋಪಾಲ್ಗಾಗಿ ಬ್ರೇಕ್ ಮಾಡಿದ್ರು ಅಶ್ವಥ್. ಆಮೇಲೆ ರಾಜ್ಕುಮಾರ್ಗಾಗಿ ಶಬ್ದವೇದಿ ಮಾಡಿದ್ರು. ಸೊ ಶಬ್ದವೇದಿ ಬಗ್ಗೆ ಮಾತಾಡ್ಬೇಕು. ಶಬ್ದವೇದಿ ಅವ್ರು ತುಂಬಾ ಅಂದ್ರೆ ವಯಸ್ಸಾದ್ಮೇಲೆ ಮಾಡಿರುವಂತ, ರಾಜ್ಕುಮಾರ್ ಅವರದ್ರು ಆಯ್ತು, ರಾಜ್ಕುಮಾರ್ ಅವ್ರ ಕೊನೆಯ ಸಿನಿಮಾ. KS ಅಶ್ವಥ್ ಅವರು ಕೂಡ ಅಷ್ಟೇನೆ. ಅವ್ರದ್ದು ಡಬಲ್ ಶೇಡ್ ಇತ್ತು. ಅಂದ್ರೆ ಆ ಒಂದು ಏಜ್ ಅಲ್ಲೂ ಕೂಡ ಅಷ್ಟೊಂದು ಪರ್ಫೆಕ್ಟ್. ಒಂದ್ಸಲ ಮೇಕಪ್ ಹಾಕಿದ್ರೆ ಅದು ಪರ್ಕಾಯ ಪ್ರವೇಶ ಬಿಡಿ. ಅಶ್ವಥ್ ಒಂದ್ಸಲ ಹಾಕಿದ್ರೆ ಅದು. ಆಮೇಲೆ ಅವ್ರಿಗೆ ಇದು ಶುಭಮಂಗಳ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು. ಶುಭಮಂಗಳದಲ್ಲಿ ಅಶ್ವತ್ಗೆ ಏನೋ ಒಂದು ಬೇರೆ ರೋಲನ್ನು ಪುಟ್ಟಣ್ಣ ಯೋಚನೆ ಮಾಡಿದರು. ಸೆಟ್ಟಿಗೆ ಬಂದ ಕೂಡಲೇ ಪುಟ್ಟಣ್ಣ ಅಶ್ವಥ್ ಕೇಳಿದ್ರು, ಅಶ್ವಥ್ ನೀವು ದೊಡ್ಡ ಎನ್ಸೈಕ್ಲೋಪೀಡಿಯಾ, ನೀವು ನಂಗೊಂದು ರಾಜಹಾಸ್ಯ ಬೇಕು. ಬರೀ ನಮಗೆ 2 ಆ್ಯಕ್ಚುಲಿ ಅಲ್ಲಿ ಅಂಬರೀಷ್ ಶಿವರಾಮ್ ಇಬ್ಬರು ಹಾಸ್ಯಕ್ಕೆ ಇರೋದು ಆ ಶುಭಮಂಗಳದಲ್ಲಿ. ಸೊ ಮತ್ತೊಂದು ಹಾಸ್ಯ ಬೇಡ, ನಂಗೊಂದು ರಾಜಹಾಸ್ಯ ಮಾಡಿ ಅಂತೇಳಿ. ಸಿನಿಮಾ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಅದರಲ್ಲಿ ಆರ್ತಿಗೆ ಹುಷಾರಿರಲ್ಲ ಅಂದ್ರೆ ಡಾಕ್ಟರ್ ಆಗಿ ಇವ್ರು ಬರ್ತಾರೆ. ಡಾಕ್ಟರ್ ಆಗಿ ಮಾತ್ರೆ ತಗೊಂಡು ಇವರೇ ನುಂಗ್ತಾರೆ ಮಾತ್ರೆ. ಡಾಕ್ಟ್ರೇ ಮಾತ್ರೆ ನುಂಗ್ಬಿಟ್ಟು ಹೋಗೋಗಳ ಅಂತಾರೆ. ಅದು ಎಲ್ಲರೂ ಬಿದ್ದು ಅವ್ರು ಆ ಸೆಟ್ಟಲ್ಲಿ ಅದನ್ನು ಮಾಡಿದ್ರೆ ಎಲ್ಲರೂ ಬಿದ್ದು ಆದ್ರೆ ಇಲ್ಲ, ಯಾವ ಸ್ಕ್ರಿಪ್ಟ್ ಇಲ್ಲ, ಅಶ್ವಥ್ ಕ್ರಿಯೇಟ್ ಮಾಡಿ ಸೀನ್ ಅದು. ಅವರೇ ಕ್ರಿಯೇಟ್ ಮಾಡಿದ 10 ನಿಮಿಷದ ಒಂದು ಸಣ್ಣ ಸೀನ್ ಅದು. ಅಶ್ವಥ್ ಆ ಥರದ ಶಕ್ತಿ. ಒಂದು ಪರಾಜಿತ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗೋದು. ಸಿದ್ಧಲಿಂಗಯ್ಯ ಹೇಳಿದನು, ಅಶ್ವಥ್ ನೀವು ಎಂತಹ ಪಾತ್ರ ಮಾಡಿದವರು, ಇದೊಂದು ನೆಗೆಟಿವ್ ಪಾತ್ರ ನಿಮ್ಮ ಹತ್ರ ಮಾಡಿಸ್ತಾ ಇದ್ದೀನಿ, ನನಗೆ ಬೇಜಾರಿದೆ, ಮಾಡ್ತೀರಾ ಅಂದಾಗ ಅವ್ರು ಖಂಡಿತ ಮಾಡ್ತೀನಿ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಪರಾಜಿತ ಸಿನಿಮಾದಲ್ಲಿ ಕೂಡ. ಇವಾಗ ನಿಮ್ ಜೊತೆ ಅವ್ರು ಮಾತನಾಡ್ತಾ ಯಾವತ್ತಾದ್ರೂ ಸಾಮಾನ್ಯವಾಗಿ ಇರುತ್ತೆ, ನಮ್ಗೆ ಕೆಲವೊಂದು ಪಾತ್ರಗಳು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವು ಮಾಡ್ತೀವಿ, ಕೆಲವೊಂದು ಪಾತ್ರಗಳು ತುಂಬಾ ಇಷ್ಟ ಆಗಿರುತ್ತೆ. ಸಿನಿಮಾ ಹೆಸರೇನು ಬೇಡ, ಅವ್ರು ಈ ತರ ಪಾತ್ರ ನನ್ಗೆ ಇಷ್ಟ ಆಗಿರ್ಲಿಲ್ಲ ಆದ್ರೂ ಯಾವುದೋ ಅನಿವಾರ್ಯಕ್ಕೂ ಕೆಲವೊಂದು ದುಡ್ಡಿನ ವಿಚಾರಕ್ಕೆ ಒಪ್ಕೋತೀವಿ, ಕೆಲವೊಂದು ಅವ್ರ ಜೊತೆಗಿರೋ ಬಾಂಧವ್ಯಕ್ಕೆ ಒಪ್ಕೊಂತೀವಿ. ಆ ತರ ಏನಾದ್ರು ರಿಗ್ರೆಟ್ ಫೀಲ್ ಮಾಡ್ಕೊಂಡಿದ್ಯಾ? ಇಲ್ಲ, ಅವ್ರಿಗೆ ಕೊನೆ ದಿನಗಳ ರಿಗ್ರೆಟ್ ತುಂಬಾ ಇತ್ತು. ತುಂಬಾ ಈ ತರದ ರೋಲ್ಗಳಲ್ಲೆಲ್ಲ ಮಾಡ್ಬೇಕಾಗಿ ಬಂತಲ್ಲ ನಾನು ಅನ್ನೋ
ಒಂದು ಸೆಟ್ ಮಾಡಿದ್ದು ಈ ಥರದ್ದು ಮಾಡ್ಬೇಕಲ್ಲ ಅನ್ನೋದು ಅವರಿಗೆ ಬಂತು. ಅವರಿಗೆ ವೈಯಕ್ತಿಕವಾಗಿ ನಾಗರಾವು ಬಹಳ ಇಷ್ಟ, ಬೆಳ್ಳಿ ಮೋಡ ಬಹಳ ಇಷ್ಟ, ಆಮೇಲೆ ಮಿಸ್ ಲೀಲಾವತಿ ಬಹಳ ಇಷ್ಟ. ಅವರು ಒಂಥರ ಇಷ್ಟಪಟ್ಟಿದ್ದು. ನನ್ನ ಹತ್ರ ಒಂದ್ಸಲ ಅವ್ರು ಬಹಳ ಇಷ್ಟಪಟ್ಟಿದ್ದು ಉಯ್ಯಾಲೆ ಸಿನಿಮಾದ ಒಂಥರ ಕಾಂಪಿಟೇಷನ್ ಇತ್ತು ಆ ಸಿನಿಮಾದಲ್ಲಿ. ಎನ್ ಲಕ್ಷ್ಮೀನಾರಾಯಣ್ ಅದರ ನಿರ್ದೇಶಕರು, ಕಲ್ಪನಾ, ರಾಜ್ಕುಮಾರ್, ಅಶ್ವಥ್, 3 ಜನ, 3 ರೋಲ್ ನಡುವೆ ಸಿನಿಮಾ ಸುತ್ತೋದು. ನಮ್ಮ 3 ಜನರ ನಡುವೆ ಕಾಂಪಿಟೇಷನ್ ಇತ್ತು, ಯಾರು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಸಿನಿಮಾನ ಅಂತ ಹೇಳೋರು ಅವರು. ರಾಜ್ಕುಮಾರ್ ಅವರು ಅಶ್ವಥ್ ಅವ್ರ ಬಗ್ಗೆ ಮಾತನಾಡಿದ್ದನ್ನ ಹೇಳಿದ್ರಿ, ಅದೇ ರೀತಿ ಅಶ್ವಥ್ ಅವ್ರು ಯಾವ ರಾಜ್ಕುಮಾರ್ ಬಗ್ಗೆ ಹೇಳಿರೋಂಥದ್ದು ಏನಾದ್ರು? ಒಂದೊಂದ್ಸಲ ಅಂತೂ ರಾಜ್ಕುಮಾರ್ ಇದಕ್ಕಿದಾಗೆ ಬೆಳಗ್ಗೆ ಎದ್ಬಿಟ್ಟು ಅಶ್ವಥ್ ನೋಡ್ಬೇಕು ಅನ್ಸಿದೆ ನಂಗೆ ಅಂತ ಮೈಸೂರಿಗೆ ಬಂದ್ಬಿಡೋರು. ಯಾರಿಗೂ ಒಂದ್ ಸಣ್ಣ ಸುಳಿವು ಕೊಡ್ದಂಗೆ ಅಶ್ವಥ್ ನೋಡ್ಕೊಂಡು ವಾಪಸ್ ಬಂದ್ಬಿಡೋರು. ಅಶ್ವಥ್ ಯಾವಾಗ್ಲೂ ಹೇಳೋರು, ಅಂದ್ರೆ ಒಬ್ಬ ಪರಿಪೂರ್ಣ ಕಲಾವಿದ ರಾಜ್ಕುಮಾರ್. ಆ ಥರದವ್ರ ಜೊತೆಗೆ ಅಭಿನಯಿಸೋದು ನನಗೆ, ರಾಜ್ಕುಮಾರ್ ಬಗ್ಗೆ ಮಾತಾಡುವಾಗ 2 ಇನ್ಸಿಡೆಂಟ್ಸ್ ಅಶ್ವಥ್ಗೆ ಬಹಳ ಇಷ್ಟ ರಾಜ್ಕುಮಾರ್ಗೆ ಸಂಬಂಧಪಟ್ಟಿದ್ದು. ಒಂದು ದಾರಿ ತಪ್ಪಿದ ಮಗ ಸಿನಿಮಾ ಸಂದರ್ಭದಲ್ಲಿ ಡ್ಯೂಪ್ ಇಲ್ಲ ಅಂತ ಹೇಳಿ ಇವರೇ ಕಾರನ್ನ ರೈಡ್ ಮಾಡಿ ಕರೆಕ್ಟ್ ಪಾಯಿಂಟಿಗೆ ತಂದು ನಿಲ್ಸಿದ್ರು. ಅವ್ರಿಗೆ ಕಾರ್ ಡ್ರೈವಿಂಗ್ ಗೊತ್ತಿತ್ತು, ಆದ್ರೆ ಈ ಮಟ್ಟಿಗೆ ಇಷ್ಟು ನಿಖರವಾಗಿ ಅಂತ ಹೇಳಿ. ಇನ್ನೊಂದು ಸಿಪಾರಾಮು ಸಂದರ್ಭದಲ್ಲಿ ಅವ್ರಿಗೆ ಫೈರನ್ನು ಕರೆಕ್ಟಾಗಿ ಗುರಿ ಇಟ್ಬಿಟ್ಟು ಹೊಡೆದಿದ್ದು ಕಂಠೀರವ ಸ್ಟುಡಿಯೋದಲ್ಲಿ. ಎಂಥ ಏಕಾಗ್ರತೆ ಈ ಮನುಷ್ಯನಿಗೆ ಇದ್ದಿದ್ದು ರಾಜ್ಕುಮಾರ್ ಬಗ್ಗೆ ಬಹಳ ಇತ್ತಿತ್ತು. ಆಮೇಲೆ ಪೌರಾಣಿಕ ಸಿನಿಮಾಗಳಲ್ಲಿ ಅಣ್ಣವ್ರ ಜೊತೆಗೆ ಅವ್ರು ಪಾತ್ರ ಮಾಡೋವಾಗ ಹೇಳೋರು, ಇವರು ರಂಗಭೂಮಿಯಿಂದ ಬಂದವರಲ್ಲ, ವೃತ್ತಿ ಪೌರಾಣಿಕ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಗೆಲ್ಲ ಕಲಿಸ್ಕೊಟ್ಟವ್ರೆ ರಾಜ್ಕುಮಾರ್. ಪೌರಾಣಿಕನ ಹೀಗ್ ಮಾಡ್ಬೇಕು ಹೀಗೆ ಅಂತ ಹೇಳಿ. ಅದು ಬಹಳ ಅದ್ಭುತವಾದ ಅನುಭವ ಅಂತ ಹೇಳೋರು. ಸರ್, KS ಅಶ್ವಥ್ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವರು ಒಂದು ಮಿನುಗುತ್ತಾರೆ ಅಂತ ಅನ್ಬೋದು. ಈ ಇತ್ತೀಚಿನ ನಮ್ಮ ಈಗಿನ ಜನತೆಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಈಗ ಅವರ 100th ಇಯರ್ ಬರ್ತ್ಡೇ ಒಂದು ಆಪ್ಟ್ ಮೂಮೆಂಟ್ ನಾವು ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ, ಸೊ ಅವರ ವೃತ್ತಿ ಜೀವನದ ಬಗ್ಗೆ, ಸಿನಿಮಾ ರಂಗದಲ್ಲಿ ಹೇಗೆ ಪ್ರವೇಶವನ್ನ ಪಡೆದ್ರು, ಅವರ ವ್ಯಕ್ತಿತ್ವದ ಬಗ್ಗೆ, ಹಾಗೆ ಅವರ ಪೋಷಕ ಪಾತ್ರಗಳಲ್ಲಿ ಯಾವ ರೀತಿ ಮನ ಮುಟ್ಟುವಂತೆ ಅಭಿನಯ ಮಾಡ್ತಿದ್ರು, ಅವರು ಹಾಗೂ ಡಾಕ್ಟರ್ ರಾಜ್ ನಡುವಿನ ನಂಟಿನ ಬಗ್ಗೆ ಸವಿವರವಾಗಿ ನಮ್ಮ ಜೊತೆ ಮಾತನಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಅಣಿಮುತ್ತುಗಳಲ್ಲಿ ಒಬ್ಬರಾದಂತಹ KS ಅಶ್ವಥ್ ಅವರ ಬಗ್ಗೆ ನಾವು ಇವತ್ತು ಹೇಳಿದ್ವಿ. ಜನ್ಮ ಶತಮಾನೋತ್ಸವದ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.